ನೇಮಕಾತಿ ಜಾರಿ ಸಂಬಂಧದ ಜಾತಿ ಸಮೀಕ್ಷೆ ಕಾಟಾಚಾರನ ಸರ್ಕಾರದ ಹಣವನ್ನು ಅಧಿಕಾರಿಗಳು ಪೋಲು ಮಾಡ್ತಾ ಇದ್ದಾರಾ? ನಿಮ್ಮ ಟಿವಿ5 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗ್ತಾ ಇದೆ ಅಸಲಿ ಸತ್ಯ. ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಕಾಟಾಚಾರದ ಸಮೀಕ್ಷೆ ನಡೀತಾ ಇದೆ. ಮನೆಯವರ ಮಾಹಿತಿಯನ್ನು ಪಡ್ಕೊಳ್ದೇನೆ, ಮನೆಯವರನ್ನ ಕೇಳ್ದೇನೆ, ಮಾಹಿತಿ ಅನ್ನೋದೇ ಇಲ್ದೇನೆ ಪಟ್ಟಿಯನ್ನು ಅಂಟಿಸಿದ್ದಾರೆ ಸಿಬ್ಬಂದಿ. ನಿರ್ಮಾಣ ಹಂತದ ಕಟ್ಟಡ, ವಾಸವಿಲ್ಲದ ಮನೆಯಲ್ಲೂ ಸಮೀಕ್ಷೆ ಮಾಡಿದಾರಂತೆ. ಕುಮಾರ್ ಪಾರ್ಕ್ನ ಬಿಕೆ ಸುಬ್ಬಯ್ಯ ಲೇಔಟ್ನಲ್ಲಿರುವಂತಹ ಕಟ್ಟಡ ಪಾಲಿಕೆಯ ಜಾತಿ ಸಮೀಕ್ಷೆ ವಿರುದ್ಧ ಜನರಿಂದ ಇದೀಗ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲು ಸಂಬಂಧಪಟ್ಟಂತಹ ಜಾತಿ ಸಮೀಕ್ಷೆ ಈಗ ರಾಜ್ಯವ್ಯಾಪಿ ನಡೀತಾ ಇದೆ. ಜುಲೈ ಕೊನೆಯ ವಾರದವರೆಗೂ ಕೂಡ ಈ ಒಂದು ಅವಧಿ ಏನು ಎಕ್ಸ್ಟೆಂಡ್ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು, ಅದರಲ್ಲೂ ಕೂಡ ಪಾಲಿಕೆ ಅಧಿಕಾರಿಗಳು ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ಕಾಟಾಚಾರಕ್ಕೆ ಒಂದು ಸಮೀಕ್ಷೆ ಮಾಡ್ತಿದ್ದೀವಿ ಅನ್ನೋಂಥದಕ್ಕನ್ನ ನಾವು ಈ ಒಂದು ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಅನಿಸುತ್ತೆ. ಕಾರಣ ಎಷ್ಟೇ, ಇದು ಟಿ5ನಲ್ಲಿರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಮುಖ್ಯವಾಗಿ ನಿರ್ಮಾಣ ಹಂತದ ಕಟ್ಟಡಕ್ಕೂ ಕೂಡ ಜಾತಿ ಸಮೀಕ್ಷೆ, ಒಳ ಮೀಸಲು ಸಮೀಕ್ಷೆಯ ಏನು ಪಟ್ಟಿಯನ್ನು ಅಂಟಿಸಿರುವಂಥದ್ದು ನಾವಿಲ್ಲಿ ಕಾಣ್ಬೋದು. ಇದು ವೈಯಾಲಿ ಕಾವಲ್ ಅಂತಂದರೆ ಕುಮಾರ ಪಾರ್ಕ್ನ ಬಿಕೆ ಸುಬ್ಬಯ್ಯ ಲೇಔಟ್ನಲ್ಲಿರುವಂತಹ ನಿರ್ಮಾಣ ಹಂತದ ಕಟ್ಟಡ. ಇದು ಯಾರದ್ದು ಮನೆಯೋ, ಯಾರ ಮಾಲೀಕರೋ ಏನೂ ಮಾಹಿತಿ ಇಲ್ಲ. ಆದರೆ ಈ ಒಂದು ಕಟ್ಟಡಕ್ಕೂ ಕೂಡ ಜಾತಿ ಸಮೀಕ್ಷೆ ಆಗಿದೆ. ಈ ಒಂದು ಕಟ್ಟಡ ಈಗ ಜಾತಿ ಸಮೀಕ್ಷೆ ಒಳಪಡುತ್ತೆ ಅಂದರೆ ಪಾಲಿಕೆ ಅಧಿಕಾರಿಗಳ ಪ್ರಕಾರ. ಅಂದರೆ ಎಷ್ಟು ನಿರ್ಲಕ್ಷ್ಯತನದ ಕಾರ್ಯವೈಖರಿ ಅನ್ನುವಂಥದ್ದನ್ನು ಇದನ್ನು ನಾವು ಈ ಒಂದು ಘಟನಾವಳಿಗಳು ಅಥವಾ ಈ ಒಂದು ಅಧಿಕಾರಿಗಳ ಕರ್ತವ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಚೀಟಿಯನ್ನು ಅಂಟಿಸಿದ್ದಾರೆ. ಆದರೆ ಈ ಮನೆಯಲ್ಲಿ ವಾಸವಿದ್ದವ್ರನ್ನೂ ಕೂಡ ನೀವು ಯಾವ ಜಾತಿಗೆ ಒಳಪಡ್ತೀರಿ, ನಿಮ್ಮ ಯಾವ ಜಾತಿ ಏನು ಅನ್ನೋದನ್ನು ಮಾಲೀಕರನ್ನು ಕೂಡ ಕೇಳಲಿಲ್ಲ, ಕೇಳುವಂಥ ಸೌಜನ್ಯ ಕೂಡ ಮಾಡಲಿಲ್ಲ. ಸರ್ಕಾರದ ಆದೇಶವಿದೆ ಸಂಪೂರ್ಣವಾಗಿ ಏನಂತಂದರೆ ಈ ಮನೆಯಲ್ಲಿರುವಂಥವರ ಜಾತಿಯನ್ನು ಸಮೀಕ್ಷೆ ಮಾಡಬೇಕು, ಅವ್ರ ಅಭಿಪ್ರಾಯನ ಪಡ್ಕೊಳ್ಬೇಕು ಅನ್ನೋಂಥದ್ದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಮನೆಯ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಮುಖ್ಯವಾಗಿ BBMP ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ, ಟೋಟಲ್ ನಾವು ಸರ್ಕಾರ ಅಂತ ಹೇಳ್ಬೋದು, ಸರ್ಕಾರದಿಂದ ಒಂದು ಒಳ ಮೀಸಲು ಸಂಬಂಧಪಟ್ಟಂಥ ಜಾತಿ ಸಮೀಕ್ಷೆ ಆಗ್ತಾ ಇದೆ. ನಿಮಗೆ ಮನೆಗೆ ಬಂದು ಇಲ್ಲಿ ಅಂಟಿಸಿದ್ದಾರೆ, ಅದರ ಅಧಿಕಾರಿಗಳು ನಿಮ್ಮನ್ನು ಬಂದು ಕೇಳಿದ್ರಾ? ಈ ಕಮಿಷನ್ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಇದನ್ನು ಸರ್ವೆ ಮಾಡಿಸಿದ್ದಾರೆ. ನನಗೆ ಯಾರು ಬಂದು ಏನು ಕೇಳಲಿಲ್ಲ. ಅವ್ರು ಅನ್ಸಿದ್ದು ನನಗೆ ಸರ್ಪ್ರೈಸ್ ಆಯಿತು. ಹೊರಗಡೆ ಬಂದು ನೋಡ್ತೀನಿ, ಈ ಥರ ಸರ್ವೆ ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಮುಂಚೆನೇ PTK ಅಂತ ಹೇಳಬೇಕಾದ್ರೆ ನಾನು ಶೆಡ್ಯೂಲ್ ಕ್ಯಾಸ್ಟ್ ಸೇರಿಲ್ಲ. ಐ ಬಿಲಾಂಗ್ ಟು ದ ಫಾರ್ವರ್ಡ್ ಕ್ಯಾಸ್ಟ್. ನಾನು 1921ನೇ ಇಸ್ವಿಲಿ ಹಳೆ ಮೈಸೂರಿನಲ್ಲಿ ಯಾವಾಗ ಬ್ಯಾಕ್ವರ್ಡ್ ಕ್ಯಾಸ್ಟ್ ರಿಸರ್ವೇಷನ್ ಬಂತು ಅವಾಗಿಂದ ನಾನು ಫಾರ್ವರ್ಡ್ ಕ್ಯಾಸ್ಟ್, ನಮ್ಮ ಜಾತಿ, ನಮ್ಮ ಫ್ಯಾಮಿಲಿ. ಓಕೆ, ಹಂಗೆ ಹೇಳಿ ಬೇರೆ ಹಿಂಗೆ ಇವ್ರು ಏನು ಹೇಳಬೇಕು, ಇಂಡಿಫರೆಂಟಾಗಿ ಮಾಡಿದ್ದಾರೆ. ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ಬೋದು ಲಾನಲ್ಲಿ. ಡ್ಯೂ ಡಿಲಿಜೆನ್ಸ್ ಅದು ಉಪಯೋಗಿಸಿಲ್ಲ. ಏನೋ ಬಂದು ನಮ್ಮ ಸರ್ವೆ ಮಾಡಿದ ನಾಮಕಾವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ಅವ್ರಿಗೆ ನನಗೆ ಕೇಳಿದ್ರೆ ಹೇಳ್ತಾ ಇದ್ದೆ, ಯಾರ್ಯಾರು ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್, ಯಾರು ಶೆಡ್ಯೂಲ್ ಟ್ರೈಬ್ ಈ ರಸ್ತೆಯಲ್ಲಿ ಅಂತ. ನನಗೆ ಗೊತ್ತು, ಅವರೆಲ್ಲ ಹೆಚ್ಚಿಗೆ ಜನ ಇಲ್ಲದೆ ಇದ್ರು ಈ ರಸ್ತೆಯಲ್ಲಿ. ನನಗೆ ಗೊತ್ತಿದ್ದು ಯಾರು ಅಂತ ಅವ್ರನ್ನಾರು ಹೇಳ್ತಾ ಇದ್ದೆ. ಅವ್ರ ಮನೆಗೂ ಅವ್ರು ಹೋಗಿದಾರಲ್ವ ಗೊತ್ತಿಲ್ಲ. ಓಕೆ, ಸೊ ಇಂಡಿಫರೆಂಟಾಗಿ ಮಾಡಿದರೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡು ಹೋದಂಗಿದೆ. ಸರ್, ಒಂದು ವಿಪರ್ಯಾಸ ಅಂದರೆ ಪಕ್ಕದ ಬಿಲ್ಡಿಂಗ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಅಲ್ಲೂ ಕೂಡ ಅಧಿಕಾರಿಗಳಿಂದ ಸಮೀಕ್ಷೆ ಆಗಿದೆ ಅಂತ. ಅದೇ ಅಲ್ಲೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದಾರೆ. ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ರೂ ನನಗೆ ಗೊತ್ತಿಲ್ಲ. ಅವರು ಯಾರೂ ಇಲ್ಲ ಅಲ್ಲಿ. ಏನು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಿಂತೋಗಿದೆ. ಅದರಿಂದ ಅವ್ರನ್ನ ಏನು ಯಾರನ್ನ ವಿಚಾರಿಸಲು ಸುಮ್ಮನೆ ಅಂಟಿಸ್ಕೊಂಡು ಹೊರಟೋಗಿದ್ದಾರೆ ಅಷ್ಟೇ. ಸರಿಯಾಗಿ ಹೇಳೋದಾದ್ರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ತೃಪ್ತಿಯಾಗಿ. ಇದು ಇಲ್ಲಿನ ಮನೆಯ ಮಾಲೀಕರು ಹೇಳುವಂಥದ್ದು. ಈ ಜಾತಿ ಗಣತಿ, ಈ ಒಂದು ಸಮೀಕ್ಷೆ ಅಥವಾ ಅಧಿಕಾರಿಗಳು ನಡೆಸುವಂಥದ್ದು ಒಂದು ರೀತಿಯಲ್ಲಿ ಈ ಸೂಪರ್ವೈಸಿಂಗ್ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕಾಟಾಚಾರಕ್ಕೆ ಮಾಡ್ತಾರೆ. ನಾವು ಇದರಿಂದ ತೃಪ್ತಿ ಇಲ್ಲ. ಸರಿಯಾದಂತಹ ಸಮೀಕ್ಷೆ ನೀವು ಮಾಡಬೇಕು, ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು ಅನ್ನೋಂಥ ಆಗ್ರಹ ಇವರುಗಳಾಗಿರುವಂಥದ್ದು. ಒಟ್ಟಾರೆ ಅಂತಂದರೆ ಇದು ಒಂದು ವಲಯ ಅಷ್ಟೇ ಅಲ್ಲ,